ಸಂಸತ್ ಕಲಾಪದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಸಿಂಧನೂರು ನಗರದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಅವಮಾನಿಸಿದ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ದೇಶದ ಸಂವಿಧಾನ ಸದಾ ಅವಮಾನಿಸುತ್ತಾ ದೀನದಲಿತರ, ಅಲ್ಪಸಂಖ್ಯಾತರನ್ನ, ರೈತರಿಗೆ ಕತ್ತು ಹಿಸುಕುವ ಕಾಯ್ದೆಗಳು ತರುವ ಬಿಜೆಪಿಯನ್ನು ಆಡಳಿತದಿಂದ ಕಿತ್ತೊಗೆಯಬೇಕೆಂದು ಪ್ರತಿಭಟನೆಯುದ್ದಕ್ಕೂ ವಿವಿಧ ಸಂಘಟನೆಗಳ ಮುಖಂಡರು, ಕಾಲೇಜ್ ವಿದ್ಯಾರ್ಥಿಗಳು ಶಾ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಗ್ರಹಿಸಿ ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಿರ್ಬಂಧನೆ ಒಳಪಡಿಸುವಂತ ಅಧಿಕಾರವನ್ನು ಗೃಹ ಸಚಿವ ಇಲಾಖೆ ಹೊಂದಿರುತ್ತೆ. ಅದರ ಮುಖ್ಯಸ್ಥರಾಗಿ ಆ ಒಂದು ಸಂವಿಧಾನದ ಆಶಯಗಳನ್ನ ಕಾಪಾಡಬೇಕಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಸಂವಿಧಾನದ ಪಿತಾಮಹನಾಗಿರ್ತಕ್ಕಂಥ ಈ ದೇಶದ ಬಂಧು ಆಗಿರ್ತಕ್ಕಂಥ ಈ ದೇಶಕ್ಕೆ ಶ್ರೇಷ್ಠ ಕೊಡುಗೆ ಅಂದ್ರೆ ಅಂಬೇಡ್ಕರ್ ವಾರಸುದಾರರು ಇವ ಸಿಂಧನೂರಿನಲ್ಲಿ ಅಂಬೇಡ್ಕರ್ಗಾಗಿರ್ತಕ್ಕಂಥ ಅವಮಾನ, ಸಂವಿಧಾನಕ್ಕಾಗಿರ್ತಕ್ಕಂಥ ಅವಮಾನವನ್ನು ಖಂಡಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ನಡೆಸಿದ್ದಾರೆ. ಅವರೆಲ್ಲರ ಪರವಾಗಿ ಒತ್ತಾಯ ಮಾಡತಕ್ಕಂಥ ನಿಷ್ಠೆ ಇವತ್ತು ಅಮಿತ್ ಶಾ ಅವರು ಒಬ್ಬ ಗೃಹ ಮಂತ್ರಿಯಾಗಿ ಅಂಬೇಡ್ಕರ್ ಈ ಆಯ್ಕೆ ಮಾತನಾಡಿರುವುದನ್ನ ಸಿಂಧನೂರು ತಾಲೂಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಬಲವಾಗಿ ಖಂಡಿಸುತ್ತದೆ. ಮನುವಾದಿ ಅಮಿತ್ ಶಾ ದೇಶದ ಜನರ ಕ್ಷಮೆ ಯಾಚಿಸಿ ಈ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡು ದೇಶದ ದಲಿತ, ದಮನಿತ ಸಮುದಾಯಗಳು, ಕಾರ್ಮಿಕರು, ರೈತರು, ವಿದ್ಯಾರ್ಥಿ, ಯುವಜನರು ಬಿಜೆಪಿಯ ಜನದ್ರೋಹಿ ಕಾಯ್ದೆ ನಮ್ಮ ಮನಸ್ಸನ್ನು ಗಟ್ಟಿಯಲ್ಲಿಟ್ಟುಕೊಂಡು ನಾವು ಈ ದೇಶವನ್ನು ಕಾಪಾಡಬೇಕಾಗಿದೆ. ಬರೀ ನಮ್ಮನ್ನ ಅಷ್ಟೇ ನಾವು ಕಾಪಾಡಿಕೊಳ್ಳೋದಲ್ಲ, ದೇಶವನ್ನು ಕಾಪಾಡಬೇಕಾಗಿದೆ. ಈಗಾಗಲೇ ಕಳೆದ ಒಂದು ವಾರದ ಹಿಂದ್ಗಡೆ ಕೆಲವು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರು. ಅಂಬೇಡ್ಕರ್ ಅವರಿಗೆ ಪೂರಾ ಒಪ್ಪಂದದಲ್ಲಿ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ. ಬ್ರಿಟಿಷ್ ಸರ್ಕಾರ ಅವರಿಗೆ ಏನೆಲ್ಲ ಅವಕಾಶ ಕೊಟ್ಟರು ಕೂಡ ಈ ಮನವಾದಿಗಳು ಅಂಬೇಡ್ಕರ್ ಅವರನ್ನ ಇನ್ನ ತಗೊಳ್ಳೋದಕ್ಕೆ, ದಲಿತ ಇನ್ನ ತಗೊಳ್ಳೋದಕ್ಕೆ ಎಂತೆಲ್ಲ ಒಂದು ಕುತಂತ್ರ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಕಮ್ಯುನಿಸ್ಟರು, ಬೇರೆ ಬೇರೆ ವಿಚಾರವಾದಿಗಳು ಬಹಳಷ್ಟು ಹೇಳಿದ್ರು ದೇಶದ ಜನರಿಗೆ. ಏನ್ ಹೇಳಿದ್ರು? ಈ ಮನೋವಾದಿಗಳು ಇವತ್ತೇನು ಬಿಜೆಪಿಯವರು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು RSS ಒಂದು ಅಜೆಂಡಾಗಳನ್ನ ತರ್ತಾರೆ. ಇವ್ರ ಬಗ್ಗೆ ಜಾಗೃತರಾಗಿರಿ, ಇವರನ್ನ ಸೋಲಿಸಿ ಅಂತೇಳಿ ಆ ಸಂದರ್ಭದಲ್ಲಿ ಕರೆಕೊಟ್ಟು ಅವತ್ತು ಬೇರೆ ವಿರೋಧ ಪಕ್ಷಗಳು ದೊಡ್ಡ ರೀತಿಯಲ್ಲಿ ದೇಶದಲ್ಲಿ ಇರದೇ ಕಾರಣ ಜನ ಇವರ ಸುಳ್ಳು ಘೋಷಣೆಗಳಿಗೆ ಏನು 2 ಕೋಟಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಐಕ್ಯತೆ ಚಿರಾಯುವಾಗಲಿ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಐಕ್ಯತೆ ಚಿರಾಯುವಾಗಲಿ. ಅಂಬೇಡ್ಕರ್ಗೆ ಅವಮಾನಿಸುವುದರ ವಿರುದ್ಧ ಹೋರಾಡೋಣ. ಅಂಬೇಡ್ಕರ್ನ ಅವಮಾನಿಸುವುದರ ವಿರುದ್ಧ ಐಕ್ಯತೆಯನ್ನು ಹೋರಾಡೋಣ. ಅಮಿತ್ ಶಾ ರಾಜೀನಾಮೆ ಕೊಡುವವರಿಗೆ ಬಿಡುವುದಿಲ್ಲ. ಅಮಿತ್ ಶಾ ಅವರನ್ನು ಉಚ್ಚಾಟಿಸುವವರಿಗೆ ಬಿಡುವುದಿಲ್ಲ. ಈ ಸಂದರ್ಭದಲ್ಲಿ ಪ್ರಗತಿಪರ ಮುಖಂಡರಾದ ಆರ್ ಬೋನಾಂಚರ್, ಡಿ.ಎಚ್. ಪೂಜಾರ್, ಅಲ್ಲಮಪ್ರಭು ಪೂಜಾರ್, ಅಶೋಕ್ ನಂಜಲದಿನ್ನಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.